ನಿರ್ಲಕ್ಷ್ಯ ಕಳಪೆ ಟ್ರಾನ್ಸ್ಫಾರ್ಮರ್ ವಿತರಣೆ ಮಾಡಿ ಗಡಪರ್ತಿ ವಲಸೆ ಗ್ರಾಮದ ರೈತರ ಬೆಳೆ ಹಾಳಾಗಿದೆ. ದಿನಾಂಕ 12/1/2025 ಟ್ರಾನ್ಸ್ಫಾರ್ಮರ್ ಮಧ್ಯಾಹ್ನ ಸುಟ್ಟು ಹೋಗಿದ್ದು, ಮಾಹಿತಿಯನ್ನ ತಿಳಿಸಿದಾಗ ಭಾನುವಾರ ರಜೆ, ಸಂಕ್ರಾಂತಿ ರಜೆ ಕಾರಣ ಕೊಟ್ಟು ಅಧಿಕಾರಿಗಳು ಸುಮ್ಮನಾಗಿದ್ರು. 16/1/2025 ಇಂದಿನವರೆಗೆ ಟಿಸಿ ಸಪ್ಲೈ ಇಲ್ಲ ಅನ್ನದೇ ಕಚೇರಿಗೆ ಸುತ್ತಾಡುವಂತೆ ಮಾಡಿದ್ದು, ಕಲ್ಲಂಗಡಿ, ದಾಳಿಂಬೆ, ಜೋಳ, ಈರುಳ್ಳಿ ಬೆಳೆ ಹಾಳಾಗಿವೆ. ರೈತ ಮುಖಂಡರಾದ ರೆಡ್ಡಿಹಳ್ಳಿ ವೀರಣ್ಣ ಅವರ ಗಮನಕ್ಕೆ ತಂದ್ರು. ಭಾನುವಾರ ರಜಾ ಕಾರಣ ಕೊಟ್ಟು ಸೋಮವಾರ ಟಿಸಿ ಕೊಡುವ ಮಾತು ಹೇಳುತ್ತಿದ್ದಾರೆ ಅಧಿಕಾರಿಗಳು ಎಂದು ರೈತರು ಆಕ್ರೋಶ ಹೊರಹಾಕಿದ್ದಾರೆ. ಏನ್ ಮಾಡೋದಿಲ್ಲ, ಬೆಳೆ ಪರಿಹಾರ ಕೊಡ್ಕೊಂಡು ಸುಮ್ಮನೆ ಯಾಕೆ ರೈತರು ಸಾಯಿಸ್ತೀರಿ? ರೈತರು ನೋಡಿಸ್ಕೊಳ್ರಿ, ಇದು ಪರಿಹಾರ ಅಲ್ಲ. ಬೆಳೆ ಒಣಗಿದ ಮೇಲೆ ಏನು ಮಾಡಿ ಈ ಟ್ರಾನ್ಸ್ಫಾರ್ಮರ್ ಹಾಕಿ ಏನು ಪ್ರಯೋಜನ ಆಗುತ್ತೆ ಹೇಳು? ಬೆಳೆ ಒಣಗೋದ್ಮೇಲೆ ಆಗೋಯ್ತಾ? ಎಲ್ಲ ಮಾಡಿ ಈಗ ನಾನಾರು ಮಾಡಿ ಕಲ್ಲಂಗಡಿ ಆಳ ಮೂಳ ಭಾಳ ಬಂಡವಾಳದು ಬದುಕು ಇಟ್ಕೊಂಡಿದ್ದಾರೆ. ಏನ್ಸಿಟ್ ಐತಪ್ಪ, ಇದಕ್ಕೆ ಭಾಳ ಜವಾಬ್ದಾರಿ ಇರಬೇಕು. ಇಲ್ಲಿ ಒಂದು ಗಟ್ಟಿಗೆ ಸ್ಟಾಕ್ ಇಲ್ಲ ಅಂದ್ರೆ ಹೆಂಗೆ? ಆಫೀಸಿಂದ ಹಾಕೈತಿ, ನೀವು ಹಾಕಿದ್ರಿ, ನಿಮ್ದೇನು ಕೆಲಸ ಇಲ್ಲಿ? ರೈತರು ವ್ಯವಸ್ಥೆ ಮಾಡ್ತಿದ್ದ ನಿಮ್ದೇನು ಕೆಲಸ? ಬಾಗ್ಲ ಕಂಡ್ರೆ ಹೋಗ್ರತ್ತೆ, ಇಲ್ಲಿ ಯಾರು ನಾಳೆಯಿಂದ ಬರಬೇಡ್ರಿ, ನಿಮ್ಮ ಉದ್ಯೋಗನೂ ಇಲ್ಲಿ ಬರೀ ರೈತರು ಬಂದಂಗಲ್ಲ ಸುಳ್ಳು ಟಕ್ಕಳ ಬೆಳೆ ಒಣಗೋಯ್ತು. ಅಲ್ಲಿ ಹೋಗಕ್ಕೆ ಅರ್ಧ ಗಂಟೆ ಮುಂಚೆ ಹೇಳಿದ್ದಾರೆ, 2 ಗಂಟೆ ತನಕ ಸುಮ್ಮನೆ ಅಂತ. 4 ಗಂಟೆ ಟಪ್ಪ ತಂದು ನಾವು ಬಾಡಿಗೆ ಟಪ್ಪ ತಂದು ನಿಲ್ಲಿಸ್ಕೊಂಡಿದ್ವಿ.